ಇನ್ನು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರ ದಂಡೆ ಬರ್ತಾ ಇದೆ. ಡಿಕೆಶಿ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಮಾಜಿ ಸಚಿವರುಗಳು. ಡಿಕೆ ಬಳಿ ಚರ್ಚಿಸಿ ತೆರಳಿದ್ದಾರೆ ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಕೆಎಚ್ ಮುನಿಯಪ್ಪ, ಟಿಬಿ ಜಯಚಂದ್ರ. ಒಟ್ಟಾರೆ ಎಣಿಕೆಯಂತೆ ಪವರ್ ಸೆಂಟರ್ ಆಗಿದೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿವಾಸ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯಾಯಿತು. ಈಗ ಪದಗ್ರಹಣಕ್ಕೆ ದಿನಗಣನೆ. ಆದರೆ ಮುಂದಿನ ಮಂತ್ರಿಗಳು ಯಾರ್ಯಾರಾಗ್ತಾರೆ, ಕ್ಯಾಬಿನೆಟ್ಗೆ ಯಾರ್ಯಾರು ಸೇರ್ಪಡಿ. Hotel Management with AI. Join IIHM, International Institute of Hotel Management. ಆಗ್ತಾರೆ ಆ ಒಂದು ಲೆಕ್ಕಾಚಾರ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಶಾಸಕರುಗಳು, ಮಾಜಿ ಸಚಿವರುಗಳು ಈಗ ಭೇಟಿ ಕೊಡ್ತಾ ಇದ್ದಾರೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಈಗಾಗಲೇ ಕೆಎಚ್ ಮುನಿಯಪ್ಪ, ಟಿಬಿ ಜಯಚಂದ್ರ, ಮಧು ಬಂಗಾರಪ್ಪ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಕೂಡ ಭೇಟಿ ಕೊಟ್ಟು ಚರ್ಚೆ ಮಾಡಿ ತೆರಳಿದ್ದಾರೆ. ಮುಂದಿನ ಲೆಕ್ಕಾಚಾರಗಳು ಶುರು. ಈಗ ಇವರೆಗೂ ಸಿದ್ದರಾಮಯ್ಯ ಅವರ ನಿವಾಸದತ್ತ ಎಲ್ಲರ ಚಿತ್ತ ಇರ್ತಿತ್ತು. ಈಗ ಡಿಕೆಶಿ ಭೇಟಿಗೆ ಸಾಕಷ್ಟು ಮಂದಿ ಬರ್ತಿದ್ದಾರೆ. ಲಾಡ್ ಮಾತನಾಡಿದ್ದಾರೆ. ಸರ್, ಈಗ ನಿಮ್ಮ ಮತ್ತೆ ಸಿದ್ದರಾಮಯ್ಯ ನಡುವೆ ಒಂದು ರೀತಿ ತುಂಬಾ ಭಾವನಾತ್ಮಕವಾದಂತ ಒಂದು ಬಾಂಡಿಂಗ್ ಇತ್ತು. ಈಗ ಅವರು ನಾಯಕತ್ವ ಬದಲಾಗಿದೆ, ಹೊಸ ನಾಯಕತ್ವ ಉದಯ ಆಗಿದೆ. ಹೇಗೆ ಸರ್, ಏನು ಎಮೋಷನ್, ಯಾವಾಗಲೂ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನನಗೆ ಚಿಕ್ಕವನಿದ್ದಾಗಿಂದ ಅವ್ರ ಪರಿಚಯ ಸಾಹೇಬರು. ಸೊ ಎಮೋಷನ್ಸ್ ಇದೆ, ಅಲ್ಲಿ ಹೋಗುತ್ತೆ ಎಮೋಷನ್ಸ್ ಎಲ್ಲ ಹೋಗುತ್ತೆ. ಎಸ್, ಸಂತೋಷ್ ಲಾಡ್ ಭಾರಿ ಇಮೋಷನಲ್ ಆಗಿದ್ರು ಸಿದ್ದರಾಮಯ್ಯ ಅವರ ಪದತ್ಯಾಗದ ವಿಚಾರ ತಿಳಿದ ಮೇಲೆ. ಅದನ್ನೇ ಮಾತನಾಡಿದ್ದಾರೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಭಾರಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಪ್ರೋಟೋಕಾಲ್ ಪ್ರಕಾರ ಎಲ್ಲ ಭದ್ರತೆಗೆ ಪೊಲೀಸರ ನಿಯೋಜನೆಯಾಗಿದೆ. ಡಿಕೆ ನಿವಾಸಕ್ಕೆ ಆಗಮನ ನಿರ್ಗಮನದ ರಸ್ತೆ ಏನಿದೆ ಸಂಪೂರ್ಣ ಬಂದ್. ಭದ್ರತೆಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬೆಂಗಳೂರು ಪೊಲೀಸರು. ಖಾಸಗಿ ನಿವಾಸಕ್ಕೆ ಸಾರ್ವಜನಿಕರು ಮತ್ತು ಕಾರ್ಯಕರ್ತರಿಗೆ ನಿರ್ಬಂಧ ಹೇರಲಾಗಿದೆ. ಏನೇ ಇದ್ರೂ ಕೂಡ ಅದು ಸರ್ಕಾರಿ ನಿವಾಸದಲ್ಲೇ ಡಿಕೆ ಭೇಟಿಗೆ ಅವಕಾಶ. ಶಾಸಕರಿಗಾಗಲಿ, ಎಂಎಲ್ಸಿಗಳಿಗಾಗಲಿ, ಸಂಸದರಿಗಾಗಲಿ ಪ್ರಮುಖರಿಗೆ ಮಾತ್ರ ಪ್ರವೇಶ ಇದೆ. ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಯಾಕಂದ್ರೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಪ್ರೋಟೋಕಾಲ್ ಪ್ರಕಾರವೂ ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಾಗತ್ತೆ. ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಕಾಂಕ್ಷಿಗಳೆಲ್ಲರೂ ಕೂಡ ಭೇಟಿ ಕೊಡ್ತಿರ್ತಾರೆ, ಅಭಿಮಾನಿಗಳ ಭೇಟಿಗೆ ಬರ್ತಿರ್ತಾರೆ. ನಾವು ಪ್ರತಿನಿಧಿ ಈರಣ್ಣ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿನ ಚಿತ್ರಣ ಏನು ಪಡ್ಕೊಳ್ಳೋಣ. ಈರಣ್ಣ, ಡಿಕೆ ಶಿವಕುಮಾರ್ ಅವರ ನಿವಾಸ ಈಗ ಪದತ್ಯಾಗದ ಬಳಿಕ, ಸಿದ್ದರಾಮಯ್ಯ ಅವರ ಪದತ್ಯಾಗದ ಬಳಿಕ ಇವರು ನಿಯೋಜಿತ ಸಿಎಂ ಅಂತ ಆಯ್ಕೆಯಾದ ಮೇಲೆ ಒಂದಿಷ್ಟು ಲೆಕ್ಕಾಚಾರಗಳು ಬದಲಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಅಲ್ಲಿ ಬರುವಂತದ್ದು ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಹೇಗಿದೆ ಭದ್ರತೆ, ಏನು ಬದಲಾಗಿದೆ ಅಲ್ಲಿ ಚಿತ್ರಣ ಅಂತ? ಪ್ರತಿಮಾ, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಾಗಲೇ ಅಧಿಕೃತ ಆಗಿದೆ. ಈಗಾಗಲೇ ಅವರ ನಿವಾಸದ ಬಳಿ ಭಾರಿ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಏನು ಸಿಎಂ ಅವರಿಗೆ ಏನು ಪ್ರೋಟೋಕಾಲ್ ಪ್ರಕಾರ ಏನು ಭದ್ರತೆ ಕೊಡಬೇಕಾಗಿತ್ತು ಅದನ್ನ ಈಗ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸಕ್ಕೆ ಕೊಡ್ತಾ ಇದ್ದಾರೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಪೊಲೀಸರು ಫುಲ್ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಅವರ ಮನೆ ಗೇಟಿನ ಎದುರು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಅವರ ಏನ್ ಮನೆಗೆ ಆಗಮಿಸೋ ಮತ್ತೆ ನಿರ್ಗಮಿಸೋ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಏನು ಶಾಸಕರು ಆಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು ಅಥವಾ ಎಂಪಿಗಳು ಯಾರಾದ್ರೂ ಮತ್ತೆ ಮಹತ್ವದ ವ್ಯಕ್ತಿಗಳು ಬಂದ್ರೆ ಅಷ್ಟೇ ಇಲ್ಲಿ ಅವರ ಮನೆ ಒಳಗಡೆ ಬೀಳಾಗ್ತಿದೆ. ಅದನ್ನ ಹೊರತುಪಡಿಸಿ ಏನು ಸಾರ್ವಜನಿಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಅಥವಾ ಯಾವುದೇ ಬೇರೆ ಬೇರೆ ವ್ಯಕ್ತಿಗಳು ಬಂದ್ರು ಅವರನ್ನ ಇಲ್ಲಿ ಮನೆ ಒಳಗಡೆ ಬಿಡ್ತಾ ಇಲ್ಲ. ಏನಿದ್ರು ಸರ್ಕಾರಿ ನಿವಾಸಕ್ಕೆ ಅಷ್ಟೇ ಒಳಗಡೆ ಹೋಗ್ಬೇಕು, ಮತ್ತೆ ಇಲ್ಲಿ ಬರೋಕ್ ಅವಕಾಶ ಇಲ್ಲ ಅಂತ ಪೊಲೀಸರು ಈಗಾಗಲೇ ಹೇಳ್ತಾ ಇದ್ದಾರೆ. ಅದರ ಜೊತೆ ಈಗ ಬೆಳಗ್ಗೆಯಿಂದ ಅವ್ರ ನಿವಾಸಕ್ಕೆ ಸಾಕಷ್ಟು ಶಾಸಕರು ಮತ್ತು ಮಾಜಿ ಸಚಿವರು ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಮತ್ತು ಕೆಎಚ್ ಮುನಿಯಪ್ಪ, ಆಮೇಲೆ ಸಂತೋಷ್ ಲಾಡ್ ಆದಿಯಾಗಿ ಹಲವು ನಾಯಕರು ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಜೂನ್ 3ರ ಸಂಜೆ 4 ಗಂಟೆಗೆ ನಿಗದಿ ಆಗಿದೆ. ಅದರ ಜೊತೆ ಡಿಕೆ ಶಿವಕುಮಾರ್ ಅವರ ಜೊತೆ ಸುಮಾರು 8 ರಿಂದ 12 ಸಚಿವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅದಕ್ಕಾಗಿ ಡಿಕೆ ಶಿವಕುಮಾರ್ ಅವರನ್ನ ಈಗಾಗಲೇ ಮಾಜಿ ಏನು ಸಚಿವರು ಇದ್ರು ಅವರ ಭೇಟಿ ಆಗೋಕೆ ಅವ್ರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಈ 2 ವರ್ಷದಲ್ಲಿ ಅವರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸಂಪುಟದಲ್ಲಿ
ಯಾರ್ಯಾರಿಗೆ ಸ್ಥಾನಮಾನ ಕೊಡಬೇಕು, ಎಷ್ಟು ಮಂದಿಗೆ ಕೊಡಬೇಕು ಅಂತ ಪ್ರಾಥಮಿಕ ಹಂತದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ DK ಅವರು ದೆಹಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ DK ಶಿವಕುಮಾರ್ ಅವರನ್ನ ಹಲವು ನಾಯಕರು ಭೇಟಿ ಆಗ್ತಾ ಇದ್ದಾರೆ. ಈ ತಮ್ಮ ಅವಧಿಯಲ್ಲಿ ಸಚಿವ ಸ್ಥಾನವನ್ನ ಅವಕಾಶ ಮಾಡಿಕೊಡಿ, ನಮಗೊಂದಿಷ್ಟು ಅವಕಾಶ ಮಾಡಿಕೊಡಿ ಅಂತ ಏನು ಶಾಸಕರು ಈಗಷ್ಟೇ ಪುಟ್ಟರಂಗ ಶೆಟ್ಟಿ ಅವರು ಬಂದಿದ್ರು, ಅದರ ಹಿಂದೆ ಹಾಲಿ ಇದ್ದ 5 ಸಚಿವರು ಬಂದಿದ್ರು. ಇದರ ಜೊತೆ ಸಾಕಷ್ಟು ನಾಯಕರು ಬರ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹಿರಣ್ಣ ತಮ್ಮ ಮಾಹಿತಿಗೆ. ಎಸ್, ಹಾಗೆ DK ಶಿವಕುಮಾರ್ ಜೊತೆ ಏನ್ ಚರ್ಚೆ ನಡೆಸಿದ ಮೇಲೆ ಈ ಶಾಸಕರುಗಳು ಸಿದ್ದರಾಮಯ್ಯ ಅವರ ಭೇಟಿಗೆ ಬರ್ತಿದ್ದಾರೆ. ಸಿದ್ದರಾಮಯ್ಯ ಅವರು ವಾಸ ಇರುವಂತಹ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಹಲವು ಶಾಸಕರು. ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮಾಜಿ ಸಚಿವರು ಭೇಟಿ ಕೊಡ್ತಿದ್ದಾರೆ, ಹಲವು ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, KH ಮುನಿಯಪ್ಪ, ಮಧು ಬಂಗಾರಪ್ಪ, TV ಜಯಚಂದ್ರ ಸೇರಿ ಹಲವರು DKಶಿ ಭೇಟಿಯಾದ ಮೇಲೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ ಬರ್ತಿದ್ದಾರೆ. ಒಟ್ಟಾರೆ ಎರಡೂ ನಿವಾಸಕ್ಕೂ ಕೂಡ ಮಾಜಿ ಸಚಿವರುಗಳು ಶಾಸಕರ ಭೇಟಿ ನಿರಂತರವಾಗಿ ಸಾಗ್ತಾ ಇದೆ. ಒಬ್ಬರು ನಿಯೋಜಿತ CM ಆದರೆ ಇನ್ನೊಬ್ಬರು ಈಗಷ್ಟೇ ಪದತ್ಯಾಗ ಮಾಡಿದಂತಹ ಮುಖ್ಯಮಂತ್ರಿ. ಈಗಲೂ ನೂತನ CM ಪದಗ್ರಹಣ ಆಗೋರು ಕೂಡ ಸಿದ್ದರಾಮಯ್ಯ ಅವರೇ ಆ ಸ್ಥಾನದಲ್ಲಿರ್ತಾರೆ. ನಿಜ, ಅವರ ಭೇಟಿಗೆ ಬರ್ತಿದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ. ಅಂದರೆ ಈಗ ಮುಂದಾಗಲಿರುವಂತಹ ಬದಲಾವಣೆಯಲ್ಲಿ ಆ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನ, ಆ ಬಗ್ಗೆ ಇನ್ನೂ ಕೂಡ ಖಚಿತವಾದಂತಹ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂತ ಖುದ್ದು AICC ಅಧ್ಯಕ್ಷ ಖರ್ಗೆ ಅವರೇ ತಿಳಿಸಿದ್ರು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲೇ ಈ ನಾಯಕರ ಭೇಟಿಗೆ ಬರ್ತಲೇ ಇದ್ದಾರೆ ಶಾಸಕರು, ಮಾಜಿ ಸಚಿವರು. ಇನ್ನು ಕೆಲ ದಿನಗಳ ಕಾಲ ಇಂಥದ್ದೊಂದು ಚರ್ಚೆ ನಡೀತಲೇ ಇರುತ್ತೆ. ಜೂನ್ 3ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದು, ಅವರೊಟ್ಟಿಗೆ ಯಾರಿಗೆಲ್ಲ ಪದಗ್ರಹಣಕ್ಕೆ ಅವಕಾಶ ಇರುತ್ತೆ, ಪ್ರಮಾಣ ವಚನಕ್ಕೆ ಅವಕಾಶ ಇರುತ್ತೆ, DK ಶಿವಕುಮಾರ್ ಕ್ಯಾಬಿನೆಟ್ ಸೇರೋರ್ಗೆ ಯಾರು, ಎಷ್ಟು ಜನ, ಕುತೂಹಲ ಇದೆ. DCM ಸ್ಥಾನದ ಬಗ್ಗೆ ಕೂಡ ಕುತೂಹಲ ಇರುವಂಥದ್ದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆಗಳು ಈಗ ಜೋರಾಗಿದೆ. ಇಬ್ಬರೂ ನಾಯಕರ ನಿವಾಸಕ್ಕೆ ಒಂದಾದ್ಮೇಲೊಂದೊಬ್ಬರು ಶಾಸಕರುಗಳು, ಮಾಜಿ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. DK ಸಂಪುಟ ಸೇರೋದಕ್ಕೆ ಹಿರಿಯ ಶಾಸಕರಿಂದ ರೇಸ್. ತುಮಕೂರಿನಲ್ಲಿ 5 ಶಾಸಕರು ಇನ್ನೆಲ್ಲದ ಸರ್ಕಸ್ ನಡೆಸ್ತಾ ಇದ್ದಾರೆ. ಈಗಾಗಲೇ ಪರಮೇಶ್ವರ್ ಅವರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿದೆ. ಆದರೆ ಹಿರಿಯ ಶಾಸಕರುಗಳಿಗೆ ಸಚಿವಗಿರಿ ಕೈತಪ್ಪೋ ಆತಂಕ ಇದೆ. ಒಕ್ಕಲಿಗ ಕೋಟಾದಲ್ಲಿ ಶಿರಾ ಶಾಸಕ TB ಜಯಚಂದ್ರ, ಗುಬ್ಬಿ ಶಾಸಕ SR ಶ್ರೀನಿವಾಸ್ ನಡುವೆ ಪೈಪೋಟಿ. ಲಿಂಗಾಯತ ಕೋಟಾದಡಿ ತಿಪ್ಟೂರು ಶಾಸಕ ಷಡಕ್ಷರಿ ಅವರು ಲಾಬಿ ನಡೆಸಿದರೆ, ಇನ್ನು ಮಾಜಿ ಸಚಿವ KN ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಕೂಡ ಪೈಪೋಟಿಯಲ್ಲಿದ್ದಾರೆ. ನಮ್ಮ ತಂದೆಯಿಂದ ಏನು ಕಿತ್ತುಕೊಂಡಿದ್ದಾರೆ ಸಚಿವ ಸ್ಥಾನ, ಅದು ನನಗೆ ಕೊಡ್ಲಿ ಎನ್ನುವಂತಹ ಒಂದು ಪಟ್ಟವರದ್ದು. ಸಿದ್ದು ಬಣ ಮತ್ತು ST ಕೋಟಾದಡಿ ರಾಜೇಂದ್ರ ಅವರಿಂದಲೂ ಕೂಡ ಲಾಬಿ. ಜೂನ್ 3ಕ್ಕೆ ಲೋಕಭವನದಲ್ಲಿ ಸರಳವಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾಗಿದೆ. ಆದರೆ DKಶಿ ಕ್ಯಾಬಿನೆಟ್ ಸೇರೋರು ಯಾರು, ಸೇರ್ಪಡೆಯಾಗುವಂತಹ ಇಂಗಿತ ವ್ಯಕ್ತಪಡಿಸಿ ಲಾಬಿ ನಡೆಸೋರ ಸಂಖ್ಯೆ ಜೋರಾಗಿದೆ. ಅದರಲ್ಲೂ ತುಮಕೂರು ಭಾಗದಿಂದ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಪರಮೇಶ್ವರ್ ಅವರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಉಳಿದವರ ಕಥೆ ಏನು? ಹಿರಿಯ ಶಾಸಕರುಗಳು ತಮಗೆಲ್ಲಿ ಅವಕಾಶ ಕೈ ತಪ್ಪುತ್ತೋ ಎನ್ನುವ ಆತಂಕ, ಹಾಗಾಗಿಯೇ ಅವಕಾಶಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ.